ಇಂದಿನ ರಾಮಾಯಣದ ಕತೆ. ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ ರಾವಣ, ಸುಟ್ಟು ಹೋದ ಲಂಕೆ. ರಾವಣನ ಸಭೆಯಲ್ಲಿ ಹನುಮಂತನು ನಿರ್ಭಯವಾಗಿ ಶ್ರೀರಾಮನ ಸಂದೇಶವನ್ನು ಹೇಳಿದನು. ಇದನ್ನು ಕೇಳಿದ ರಾವಣನು ಕೋಪದಿಂದ ಉರಿದನು. ವಿಭೀಷಣನ ಸಲಹೆಯಂತೆ ದೂತನನ್ನು ಕೊಲ್ಲದೆ ಅವನಿಗೆ ಅವಮಾನ ಮಾಡುವ ಶಿಕ್ಷೆಯನ್ನು ನೀಡಲು ನಿರ್ಧರಿಸಿದನು. ಈ ವಾನರನ ಬಾಲಕ್ಕೆ ಬಟ್ಟೆ ಸುತ್ತಿ ಎಣ್ಣೆ ಸುರಿದು ಬೆಂಕಿ ಹಚ್ಚಿರಿ ಎಂದು ರಾವಣನು ಆದೇಶಿಸಿದನು. ರಾಕ್ಷಸರು ಸಂತೋಷದಿಂದ ಹನುಮಂತನ ಬಾಲಕ್ಕೆ ಬಟ್ಟೆ ಸುತ್ತತೊಡಗಿದರು. ಆದರೆ ಹನುಮಂತನು ತನ್ನ ಬಾಲವನ್ನು ಇನ್ನೂ ಉದ್ದವಾಗಿಸುತ್ತಿದ್ದನು. ಎಷ್ಟು ಬಟ್ಟೆ ಸುತ್ತಿದರೂ ಬಾಲ ಮುಗಿಯಲೇ ಇಲ್ಲ. ಇದರಿಂದ ಲಂಕೆಯ ಬಹುತೇಕ ಬಟ್ಟೆ ಮತ್ತು ಎಣ್ಣೆಯೇ ಖಾಲಿಯಾಯಿತು. ಕೊನೆಗೆ ರಾಕ್ಷಸರು ಬೆಂಕಿ ಹಚ್ಚಿದರು. ಅಷ್ಟರಲ್ಲಿ ಹನುಮಂತನು ತನ್ನ ಬಂಧನವನ್ನು ಕಳೆದುಕೊಂಡನು. ಒಂದು ಮನೆಯ ಮೇಲಿಂದ ಮತ್ತೊಂದು ಮನೆಯ ಮೇಲೆ ಜಿಗಿಯುತ್ತಾ ತನ್ನ ಉರಿಯುತ್ತಿದ್ದ ಬಾಲದಿಂದ ಅರಮನೆಗಳು, ಗೋಪುರಗಳು, ಕೋಟೆಗಳು ಎಲ್ಲಕ್ಕೂ ಬೆಂಕಿ ಹಚ್ಚಿದನು. ಕೆಲವೇ ಕ್ಷಣಗಳಲ್ಲಿ ಚಿನ್ನದ ಲಂಕೆ ಬೆಂಕಿಯ ಜ್ವಾಲೆಗಳಲ್ಲಿ ಹೊತ್ತಿ ಉರಿಯತೊಡಗಿತು. ರಾಕ್ಷಸರು ಭಯದಿಂದ ಓಡತೊಡಗಿದರು. ಹನುಮಂತನು ತಕ್ಷಣ ಅಶೋಕವನಕ್ಕೆ ಹೋಗಿ ಸೀತಾಮಾತೆ ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಂಡನು. ನಂತರ ಸಮುದ್ರದ ತೀರಕ್ಕೆ ಹೋಗಿ ತನ್ನ ಬಾಲದ ಬೆಂಕಿಯನ್ನು ಆರಿಸಿ ಶ್ರೀರಾಮನ ಬಳಿಗೆ ಶುಭ ಸುದ್ದಿಯನ್ನು ಕೊಂಡೊಯ್ಯಲು ಹಾರಿದನು. ಕಥೆಯ ನೀತಿ: ಅಧರ್ಮದಿಂದ ಮಾಡಿದ ಅವಮಾನ ಕೊನೆಯಲ್ಲಿ ಅದನ್ನೇ ಮಾಡಿದವನ ನಾಶಕ್ಕೆ ಕಾರಣವಾಗುತ್ತದೆ. ಧರ್ಮದ ವಿಜಯವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಹನುಮಂತನ ಬಾಲದಿಂದ ಸುಟ್ಟು ಹೋಯಿತು ಚಿನ್ನದ ಲಂಕೆ. ರಾವಣನ ಒಂದು ತಪ್ಪು ಇಡೀ ಲಂಕೆಗೆ ಬೆಂಕಿ ಬಿತ್ತು. ಈ ಕಥೆಯು ನಿಮಗಿಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್.